ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಮ ಮಂದಿರ, ಅಯೋಧ್ಯೆಯಲ್ಲಿ ರಾಮ ಮಂದಿರ, ಅದೆಷ್ಟೋ ವರ್ಷಗಳ ಕನಸು. ಎಲ್ಲೆಡೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾಬ್ರಿ ಮಸೀದಿ 1992ರಲ್ಲಿ ಏನು ಕರಸೇವಕರು ಅಯೋಧ್ಯೆಯಲ್ಲಿ ನೆಲಸಮ ಮಾಡಿದ್ರೋ ಅದೇ ಜಾಗದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಭವ್ಯ ಉದ್ಘಾಟನೆಗೆ ನೀವು ಏನು 5 ದಿನ 6 ದಿನ ಬಾಕಿ ಇದೆ ಅಷ್ಟೇ, ಕಾಯ್ತಾ ಇದ್ದೀವಿ ಅದಕ್ಕೆ. ಆದರೆ ಈಗ ಎದ್ದಿರೋ ಪ್ರಶ್ನೆ ಏನು ಅಂತಂದರೆ, ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಕೆಡವಿದ ಜಾಗದಲ್ಲೇ ಕಟ್ತಿದ್ದಾರಾ ಅಥವಾ ಬೇರೆ ಕಡೆ ಕಟ್ತಾ ಇದ್ದಾರಾ ಅನ್ನೋದು. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮೊನ್ನೆಯಿಂದ ಇದು ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಯಾಕೆಂತಂದರೆ, ಬಾಬ್ರಿ ಮಸೀದಿ ಏನು ಒಡೆದಿದ್ರಲ್ಲ ಆ ಜಾಗದಿಂದ 3-4 ಕಿಲೋಮೀಟರ್ ದೂರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಡೀ ಭಾರತವನ್ನು BJP ಸರ್ಕಾರ ಮೂರ್ಖರನ್ನಾಗಿಸಿದೆ. ಬಾಬ್ರಿ ಮಸೀದಿ ಒಡೆದ ಜಾಗದಲ್ಲಿ ರಾಮ ಮಂದಿರ ಕಟ್ಟಲ್ಲ ಅಂತಾದ ಮೇಲೆ ಯಾಕಿಷ್ಟೆಲ್ಲ ಬಿಲ್ಡಪ್ಪು? ಮಂದಿರ್ ವಹಿ ಬನಾಯೆಂಗೆ. ನಮಗೆ ಹಿಂದಿ ಅಷ್ಟು ಬರಲ್ಲ, ವಹಿ ಅಲ್ಲ ವಹಿ ಬನಾಯೆಂಗೆ ಅಂದರೆ ಅಲ್ಲೇ ಮಾಡ್ತೀವಿ, ಅಲ್ಲೇ ಮಂದಿರವನ್ನು ಕಟ್ತೀವಿ ಅಂದವ್ರು ಕಟ್ತಿಲ್ಲ ಅಂತ ಇವಾಗ ವಾದ ಶುರುವಾಗಿದೆ. ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ಟ್ರೆಂಡಿಂಗಲ್ಲಿದೆ ಟ್ವಿಟರ್ನಲ್ಲಿ ಈ ವಿಚಾರ. ಮನೀಶ್ ಜೇತ್ವಾನಿ ಅನ್ನೋರು ಫಸ್ಟು ಒಂದು ಟ್ವಿಟರ್ನಲ್ಲಿ, ಅಂದರೆ ಎಕ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟಲ್ಲಿ ಹೇಳ್ತಾರೆ, ಮಂದಿರ ಅಲ್ಲೇ ಮಾಡಿಲ್ಲ. Google Map shows the 2 distinct sites of where the Babri Masjid once stood and where the Ram temple has been constructed. So it seems mandir wahi nahi banaya gaya. Finally, hope the opposition takes this up in a big way. ಅಂದರೆ ದೇವಸ್ಥಾನವನ್ನು ಅಲ್ಲೇ ಕಟ್ತಾ ಇಲ್ಲ, ನಾನು ಹಾಕಿರುವ ಮ್ಯಾಪ್ನಲ್ಲಿ ಮಂದಿರ ಎಲ್ಲಿ ಕಟ್ತಾ ಇದ್ದಾರೆ ಮತ್ತು ಬಾಬ್ರಿ ಮಸೀದಿ ಎಲ್ಲಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಆ ರಾಮ ಮಂದಿರವನ್ನು ಅಲ್ಲಿ ಕಟ್ತಿಲ್ಲ ಅನ್ನೋ ವಿಚಾರವನ್ನು ಅಪೋಸಿಷನ್ನವರು ದೊಡ್ಡ ಮಟ್ಟದಲ್ಲಿ ಇದನ್ನು ಚರ್ಚೆಗೆ ತಗೋಬೇಕು ಅಂತ ಮನೀಶ್ ಅನ್ನೋರು ಟ್ವೀಟ್ ಮಾಡ್ತಾರೆ. ಮನೀಶ್ ಜೇತ್ವಾನಿ ಅನ್ನೋರು ಟ್ವೀಟ್ ಮಾಡ್ತಾರೆ. ಅದಾದಮೇಲೆ ಅದನ್ನು ಹರಿಯಾಣದ ಪ್ರದೇಶ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ವಿಕಾಸ್ ಬನ್ಸಾಲ್ ಅನ್ನೋರು ಟ್ವೀಟ್ ಮಾಡಿ ಜೊತೆಗೆ ಮೀಡಿಯಾಗೊಂದು ಬೈಟು ಕೊಡ್ತಾರೆ. ಮಾಡ್ತಾ ಇಲ್ಲ, ಅಲ್ಲಿ ಜನರನ್ನು ಯಾಮಾರಿಸ್ತಾ ಇದ್ದಾರೆ ಅಂತ ಒಂದು ಬೈಟು ಕೊಟ್ಬಿಡ್ತಾರೆ ಮೀಡಿಯಾದ ಎದುರುಗಡೆ. ಅದು ಆಗಿ ಹೋಗುತ್ತೆ. ಸರಿ, ಹಾಗಾದರೆ ನಮಗೆ ಈಗ ಕಾಡುತ್ತಿರುವ ಪ್ರಶ್ನೆ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಬಾಬ್ರಿ ಮಸೀದಿ ಕೆಡವಿದ ಜಾಗದಲ್ಲಿಯೇ ಕಟ್ಟುತ್ತಿದ್ದಾರಾ ಇಲ್ವಾ ಅನ್ನೋದು. ಇದಕ್ಕೆ ಉತ್ತರ ಹೌದು. ಬಾಬ್ರಿ ಮಸ್ಜಿದ್ ಎಲ್ಲಿತ್ತೋ ಅದೇ ಜಾಗದಲ್ಲೇ ಇವತ್ತು ರಾಮ ಮಂದಿರವನ್ನು ಕಟ್ಟಲಾಗ್ತಾ ಇದೆ. ಇದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ಗಳನ್ನು ಬೇರೆ ಬೇರೆ ವೆಬ್ಸೈಟ್ಗಳು ಆಲ್ರೆಡಿ ಮಾಡಿದೆ. ABP, ಆಲ್ಟ್ ನ್ಯೂಸ್, ಬೇರೆ ಬೇರೆ ವೆಬ್ಸೈಟ್ಗಳು ಆಲ್ರೆಡಿ ಫ್ಯಾಕ್ಟ್ ಚೆಕ್ಕನ್ನು ಮಾಡಿದೆ. ಇಲ್ಲೇನು ಅಂತಂದರೆ, ಈ ಮನುಷ್ಯ ಮನೀಶ್ ಹಾಕಿರೋ ಗೂಗಲ್ ಅರ್ಥದ ಫೋಟೋ ಏನಿದೆ ಅದರಲ್ಲಿ ರಾಂಗ್ ಟ್ಯಾಗಿಂಗ್, ಅಂದರೆ ಒಂದು ಸೀತಾರಾಮನ ಟೆಂಪಲ್ಲು, ಈಗ ಮತ್ತೆ ಕಟ್ತಾ ಇರುವ ಅಯೋಧ್ಯೆ ರಾಮ ಮಂದಿರ, 2 ಮಾರ್ಕಿಂಗ್ ಏನಿದೆ. ಒಂದು ಇವರು ಬಾಬ್ರಿ ಮಸ್ಜಿದ್ ಅಂತ ಏನು ಮಾರ್ಕ್ ಮಾಡಿದಾರಲ್ಲ ಅದು ಸೀತಾರಾಮ್ ಟೆಂಪಲ್ಲು. ಅದು ಯಾಕೆ ರಾಂಗ್ ಟ್ಯಾಗ್ ಆಗಿದೆ ಅಥವಾ ಬೇಕಂತಲೇ ಅದನ್ನು ರಾಂಗ್ ಟ್ಯಾಗ್ ಮಾಡಿ ಈ ಒಂದು ದ್ವಂದ್ವ ಸೃಷ್ಟಿ ಮಾಡಬೇಕು, ಈ ಒಂದು ಕಿರಿಕ್ ಶುರು ಮಾಡಬೇಕು ಅಂತ ಮಾಡಿದಾರ ಗೊತ್ತಿಲ್ಲ. ಬಟ್ ನಾನು ಸಹಿತ ಅದನ್ನು ಚೆಕ್ ಮಾಡಿದೆ. ಸೊ ಇಲ್ಲ, ಬಾಬ್ರಿ ಮಸ್ಜಿದಿ ಎಲ್ಲಿತ್ತೋ ಈ ಆಲ್ರೆಡಿ ABP ಮತ್ತು ಆಲ್ಟ್ ನ್ಯೂಸ್ನವರು ಗೂಗಲ್ ಅರ್ತ್ ಪ್ರೋ ಅಂದರೆ ಪೇಯ್ಡ್ ವರ್ಷನಲ್ಲಿ ಹಿಸ್ಟಾರಿಕಲ್ ಅಂದರೆ ಈ ಹಿಂದಿನ ಫೋಟೋಗಳನ್ನು ಸಹಿತ ಗೂಗಲ್ ಅರ್ಥಿಂದ ಎತ್ಬೋದು. ಅದರಲ್ಲೂ ಚೆಕ್ ಮಾಡಿದಾಗ 2011 ಇವತ್ತಿನ ಬಾಬ್ರಿ ಮಸ್ಜಿದ್ ಅಂತ ಏನು ಮಾರ್ಕ್ ಆಗಿದೆಯಲ್ಲ ಟ್ಯಾಗಿಂಗಲ್ಲಿ, ಆ ಟ್ಯಾಗಿಂಗ್ ಜಾಗದಲ್ಲಿ ಹೋದಾಗ ಅಲ್ಲಿ ಸೀತಾರಾಮ ಟೆಂಪಲ್ಲೇ ಇದೆ. ಆ್ಯಂಡ್ ಇವತ್ತು ರಾಮ ಮಂದಿರ ಏನು ನಿರ್ಮಾಣ ಆಗ್ತಿದೆ ಆ ಜಾಗ ಖಾಲಿನೇ ಇದೆ. ಅಂದರೆ 2011ರ ಫೈಲ್ಗಳನ್ನು ತೆಗೆದಾಗ, ಹಳೆಯ ಫೈಲ್ಗಳನ್ನು ನೋಡಿದಾಗ ಕಾಣಿಸ್ತಾ ಇದೆ ಅದು ನೀಟಾಗಿ. ಸೊ ಹಾಗಾಗಿ ದ್ವಂದ್ವ ಬೇಡ. ಕೆಲವರು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು BJPಗೆ ಅವಮಾನ ಮಾಡಬೇಕು ಅಂತಂದರೆ, ನೀವು ಅಲ್ಲಿ ಮಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ಬಾಬ್ರಿ ಮಸ್ಜಿದಿ ಅಂತ ಹೇಳಿಬಿಟ್ಟು ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಮಾಡಿ ನೀವು ಎಲ್ಲ ಹಿಂದೂಗಳನ್ನು ಯಾಮಾರಿಸಿ ಅಲ್ಲಿ ಕಟ್ತಾನೇ ಇಲ್ಲ ರಾಮ ಮಂದಿರನ, ಅಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಕಟ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಕೆಲವರು
ಪಕ್ಷದೊಳಗೆ ಇದ್ದವರು ಇದನ್ನು ನಿಜಾನೇನೋ ಅಂತ ನಂಬ್ಕೊಂಡು ನೋಡ್ರಿ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ, ನಮಗೆ ಮೋಸ ಮಾಡಿಬಿಟ್ಟಿದೆ, ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಎಷ್ಟು ಜನಕ್ಕೆ ತಲುಪುತ್ತೋ ಅಷ್ಟು ಜನಕ್ಕೆ ತಲುಪಲಿ ಅನ್ನುವ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಹಿಂಗೆಲ್ಲ ಹರಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಸುದ್ದಿ. ಸತ್ಯ ಏನು ಅಂತಂದರೆ ಬಾಬ್ರಿ ಮಸ್ಜಿದಿ 1992 ಡಿಸೆಂಬರ್ 6ನೇ ತಾರೀಕು ಏನು ಕೆಡವಿದ್ರಲ್ಲ, ಆ ಜಾಗ ಏನು ಡಿಸ್ಪ್ಯೂಟ್ನಲ್ಲಿತ್ತಲ್ಲ, ಕೋರ್ಟಿಂದ ಏನು ಆರ್ಡರ್ ಆಗಿತ್ತಲ್ಲ 2.77 ಎಕರ್ಸ್, ಅದೇ ಜಾಗದಲ್ಲೇ ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ಉದ್ಘಾಟನೆಗೆ ಸಿದ್ಧವಾಗಿದೆ. ಇದು ಸತ್ಯ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.